ಮುಡಾದಲ್ಲಿ 50-50 ಅನುಪಾತದ ಅಡಿಯಲ್ಲಿ ಸಾವಿರಾರು ಸೈಟ್ಗಳನ್ನು ನೀಡಲಾಗಿದೆ. ಅದು ಕೂಡ ಇದೆಲ್ಲ ಆಗಿರೋದು ಬಿಜೆಪಿ ಸರ್ಕಾರದಲ್ಲಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮೈಸೂರು ಮುಡಾದಲ್ಲಿ 50-50 ಅನುಪಾತದ ಅಡಿ ಸಾವಿರಾರು ಸೈಟ್ಗಳನ್ನು ಕೊಟ್ಟಿದ್ದಾರೆ. ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಅವರು ಈಗ ಮರಳಿ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಲ್ವಾ? ಸಿದ್ದರಾಮಯ್ಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ, ಒಂದೇ ಒಂದು ಕಪ್ಪು ಚುಕ್ಕೆ ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲ. ಅವರು ಸಮರ್ಥ ಆಡಳಿತಗಾರ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಸೈಟನ್ನು ಮಾನ್ಯ ಶ್ರೀಮತಿಯವರು ಮುಖ್ಯಮಂತ್ರಿಯವರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ, ಇದರ ಅವಶ್ಯಕತೆ ಇಲ್ಲ, ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲಾಂದರೆ ಅದನ್ನು ಮುಟ್ಕೋಲು ಹಾಕೊಳ್ಳಿ ಅಂತ ಹೇಳಿ ವಾಪಸ್ಸು ಅವರು ಬರೆದು ಕೊಟ್ಟಾಗಿದೆ. ಇದು ಲೋಕಾಯುಕ್ತನೂ ಕೊಟ್ಟಾಗಿದೆ. ಇಡಿ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ? ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತೆರೆದಿಟ್ಟು ಪುಕ್ಕ, ಅವರು ಪ್ರಾರಂಭದಿಂದ ಇಲ್ಲಿವರೆಗೆ ಅವರ ಅಡ್ಮಿನಿಸ್ಟ್ರೇಷನ್ನು, ಅವರ ಆಡಳಿತ ಸಂದರ್ಭದಲ್ಲಿ ಕಪ್ಪು ಚುಕ್ಕಿ ಇಲ್ಲ. ಅವ್ರಿಗೇನಾಗುತ್ತೆ ಅಂದರೆ ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಅತ್ಯಂತ ಒಂದು ಮಾಸ್ ಲೀಡ್ರು ಮತ್ತು ಸರಳತೆ ಮತ್ತು ಅಡ್ಮಿನಿಸ್ಟ್ರೇಷನ್ನು ಹೈಯೆಸ್ಟು ಆರ್ಥಿಕ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಸೊ ಇಂಥ ಒಬ್ಬ ಆಡಳಿತಗಾರರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೊಂದು ಸ್ವಲ್ಪ ಗಸಿಬಿಸಿ ಆಗಿದೆ. ಈಗ ಬೇರೆ BJP ಕಿತ್ತಾಟ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಅವ್ರಿಗೆ ಭಯ ಕಾಡುತ್ತೆ. ಏನಾದ್ರು ನಮ್ಮನ್ನು ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ನಮ್ಗೇನಾದ್ರು ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಆಗಲ್ಲ ಬಿಡಿ. ಈಗ 3 ಚುನಾವಣೆ ನಾವು ಗೆದ್ದವಲ್ಲ, ಹಾಗೇನೆ 2028ಕ್ಕೂ ಪೂರ್ತಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಸೈಟನ್ನು ಮಾನ್ಯ ಶ್ರೀಮತಿ ಇದು ಸಚಿವ ಚಲುವರಾಯಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಸಂಪೂರ್ಣ ಘಟನಾವಳಿ, ಈ ಸಂಪೂರ್ಣ ಪ್ರಕರಣ ನಡೆದಿರೋದು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, ಬಿಜೆಪಿ ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಮೈಸೂರು ಮುಡಾದಲ್ಲಿ 50-50 ಅನುಪಾತದ ಅಡಿಯಲ್ಲಿ ಸಾವಿರಾರು ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಈಗ ಆರೋಪ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ ಅಲ್ವಾ? ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡಿದಾಗ ಅವರ ಪತ್ನಿ ಸೈಟ್ಗಳನ್ನು ಕೂಡ ವಾಪಸ್ ಮರಳಿ ಮುಡಾಗೆ ಕೊಟ್ಟಿದ್ದಾರೆ. ಮುಡಾಗೆ ಕೊಟ್ಟರೂ ಕೂಡ ಈಗ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಇದು ರಾಜಕೀಯ ಪ್ರೇರಿತ ಅಲ್ಲದೆ ಮತ್ತೇನು ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಾಗಿ ತೆರೆದ ಪುಸ್ತಕ ಇದ್ದ ಹಾಗೆ, ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು. ಇದು ಕೇವಲ ರಾಜಕೀಯ ಪ್ರೇರಿತ ಒಂದು ಆರೋಪ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಒಂದು ಹಗರಣ ಆಗಿರೋದ್ರಿಂದಾಗಿ ಬಿಜೆಪಿ ಸರ್ಕಾರದಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅದರ ಬಗ್ಗೆ ತನಿಖೆ ಆಗಬಾರ್ದಾ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ.